ನಾಡಹಬ್ಬ ದಸರಾ ಆಚರಣೆಗೆ ಸಿದ್ಧತೆಯನ್ನ ಇದಾಗಲೇ ಸರ್ಕಾರ ಆರಂಭ ಮಾಡಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಿಎಂ ಸಭೆಯನ್ನು ನಡೆಸಿದ್ದಾರೆ. ಮೈಸೂರು ಭಾಗದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಭೆಯಲ್ಲಿ. ದಸರಾ ದಿನಾಂಕವನ್ನ ಅಂತಿಮಗೊಳಿಸುವ ಬಗ್ಗೆ ಚರ್ಚೆಗಳಾಗಿದೆ. ಪ್ರಮುಖ ಕಾರ್ಯಕ್ರಮಗಳ ರೂಪುರೇಷೆ ಬಗ್ಗೆ ತೀರ್ಮಾನ ಕೈಗೊಳ್ಳುವಂತ ಸಭೆ ಇದು. ದಸರಾ ಉದ್ಘಾಟಕರ ಆಯ್ಕೆ ಬಗ್ಗೆನೂ ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ಯಾರು ಉದ್ಘಾಟಕರಾಗಿ ಬರಬೇಕು ಅಂತ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ಬಗ್ಗೆನೂ ಕೂಡ ಚರ್ಚೆಯಾಗಿದೆ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಸಿಎಂ ಅವರು ಇದ್ರ ಬಗ್ಗೆ ಮಾತನಾಡಿದ್ರು. ಕಂಬಳ ಯಾವ ರೀತಿಯಾಗಿ ನಡೆಸಲಾಗುತ್ತೆ, ಒಂದು ಜನಪದ ಕ್ರೀಡೆ, ಅದಕ್ಕೆ ಆದಂತ ಒಂದು ಪ್ರಾಮುಖ್ಯತೆ ಬೇಕು ಅಂತ. ಈ ಬಾರಿ ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ದಸರಾ ವೇಳೆ ಭದ್ರತೆ, ಸ್ವಚ್ಛತೆ ಕಾಪಾಡೋದು ಹೇಗೆ, ಅದಕ್ಕೆ ಯಾವ ರೀತಿಯ ಕ್ರಮ ತಗೋಬೇಕು, ಇದ್ರ ಬಗ್ಗೆನೂ ಕೂಡ ಸಭೆಯಲ್ಲಿ ಚರ್ಚೆಯಾಗಿದೆ. ಮೂಲಸೌಕರ್ಯ, ಪ್ರವಾಸೋದ್ಯಮ ಉತ್ತೇಜನ ಕುರಿತು ಸಭೆಯಲ್ಲಿ ಸಮಾಲೋಚನೆ ನಡೆದಿದೆ. ಒಂದು ಮೈಸೂರು ದಸರಾ ದಿನಾಂಕ, ಜೊತೆಗೆ ಯಾರು ಉದ್ಘಾಟಕರಾಗಿ ಬರಬೇಕು, ಅದರ ಜೊತೆಗೆ ಅದರ ಭದ್ರತೆ, ಇವುಗಳೆಲ್ಲ ಹೇಗೆ ನೆರವೇರಬೇಕು, ಅದಕ್ಕೆ ಬೇಕಿರುವಂಥ ಸಿದ್ಧತೆಗಳು, ಇದ್ರ ಬಗ್ಗೆ ಸಭೆಯಲ್ಲಿ ಚರ್ಚೆಗಳು ನಡೆದಿದೆ. ದಸರಾ ಉದ್ಘಾಟಕರ ಆಯ್ಕೆ ಬಗ್ಗೆನೂ ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಇವತ್ತು. ಹಾಗೆ ದಸರಾ ದಿನಾಂಕವನ್ನ ಅಂತಿಮಗೊಳಿಸುವ ಬಗ್ಗೆನೂ ಕೂಡ ಚರ್ಚೆಯಾಗಿದೆ. ಮೈಸೂರು ಭಾಗದ ಜನಪ್ರತಿನಿಧಿಗಳು ಇವತ್ತಿನ ಸಭೆಯಲ್ಲಿದ್ದರು, ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಸಿಎಂ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆದಿರೋದು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಿಎಂ ಸಭೆ ನಡೆಸಿದ್ದಾರೆ. ಎಲ್ಲವೂ ಮೈಸೂರು ದಸರಾಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ತಯಾರಿಗಳಿರಬೇಕು, ಇವೆಲ್ಲದರ ಬಗ್ಗೆ ಚರ್ಚೆಗಳಾಗಿದೆ. ಬಹಳ ಮುಖ್ಯವಾಗಿ ಸ್ವಚ್ಛತೆಯನ್ನ ಕಾಪಾಡಬೇಕು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯ, ಬೇರೆ ರಾಜ್ಯಗಳು ಜೊತೆಗೆ ವಿದೇಶದಿಂದಲೂ ಕೂಡ ಈ ದಸರಾ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನ ಬರ್ತಾರೆ. ಒಂದು ರೀತಿ ಟ್ರೆಡಿಷನ್ ರೀತಿಯಾಗಿ ನೋಡ್ತಾರೆ. ಇದನ್ನ ಏನಿರುತ್ತೆ ಅನ್ನುವಂಥ ಕುತೂಹಲ ವಿದೇಶ ಪ್ರಜೆಗಳಲ್ಲೂ ಕೂಡ ಇದೆ. ಹಿಂದಿನ ದಸರಾ ಇದಕ್ಕೆ ಸಾಕ್ಷಿಯಾಗಿತ್ತು. ಬಹಳಷ್ಟು ಜನ ವಿದೇಶಿ ಪ್ರವಾಸಿಗರು ಕೂಡ ಬಂದು ದಸರಾದಲ್ಲಿ ಪಾಲ್ಗೊಂಡಿದ್ದು ಅವನ್ನೆಲ್ಲ ನಾವು ಗಮನಿಸಿದ್ವಿ. ಸೊ ಹೀಗಿರಬೇಕಾದ್ರೆ ಅದಕ್ಕೆ ಬೇಕಿರುವಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳೋದು, ಬರುವಂಥ ಜನರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದೆ ಇರೋ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಭೆ ನಡೆದಿದೆ ಇವತ್ತು. ಅದರಲ್ಲಿ ದಸರಾವನ್ನ ಉದ್ಘಾಟನೆ ಮಾಡೋದು ಯಾರು, ಈ ಬಾರಿಯ ಉದ್ಘಾಟಕರು ಯಾರಾಗಿರಬೇಕು, ಇದ್ರ ಬಗ್ಗೆನೂ ಕೂಡ ಪ್ರಸ್ತಾಪ ಆಗಿದೆ. ಅಕ್ಟೋಬರ್ 11ನೇ ತಾರೀಕು ಮೈಸೂರು ದಸರಾ ಉದ್ಘಾಟನೆ ನಡೆಯುತ್ತೆ. ಅಕ್ಟೋಬರ್ 11ರ ಬೆಳಗ್ಗೆ 11:50ಕ್ಕೆ ದಸರಾ ಮಹೋತ್ಸವ ಉದ್ಘಾಟನೆ ಆಗುತ್ತೆ. ಆಗಸ್ಟ್ 26ರಂದು ಗಜಪಡೆಗೆ ಪೂಜೆಯನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ಮುಹೂರ್ತವನ್ನ ಇಡಲಾಗಿದೆ. ಆಗಸ್ಟ್ 26ನೇ ತಾರೀಕು ಗಜಪಡೆಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಬಹಳ ವಿಶೇಷವಾಗಿ ದಸರಾ ಆನೆಗಳನ್ನ ನೋಡ್ಕೊಳ್ತಾರೆ. ಬಹಳಷ್ಟು ದಿನಗಳವರೆಗೂ ಕೂಡ ಒಳ್ಳೆಯ ಪೌಷ್ಟಿಕಾಂಶ ಆಹಾರವನ್ನ ಕೊಡೋದು, ಅವುಗಳು ತಿನ್ನುವಂಥ ಫುಡ್ಡಿಂದ ಹಿಡಿದು, ಕುಡಿಯೋ ನೀರುಗಳಿಂದ ಹಿಡಿದು, ಆನೆಯ ಅಲಂಕಾರ ಹೇಗಿರಬೇಕು, ಯಾವುದನ್ನು ಬಳಸಬೇಕು, ಯಾವುದೇ ಕೆಮಿಕಲ್ಗಳಿಲ್ಲದೆ ಅವುಗಳಿಗೆ ಬಣ್ಣದಲ್ಲಿ ಅಲಂಕಾರ ಮಾಡೋದು ಹೇಗೆ, ಇದ್ರ ಬಗ್ಗೆ ಎಲ್ಲ ನಿಗಾ ವಹಿಸಲಾಗುತ್ತೆ. ಪ್ರತಿ ವರ್ಷದ ರೀತಿಯಾಗಿ ಅದಕ್ಕೆ ಬೇಕಿರುವಂಥ ಪ್ರಿಪ್ರೇಷನ್ ಕೂಡ ನಡೆಯುತ್ತೆ. ಆಗಸ್ಟ್ 26ನೇ ತಾರೀಕು ಗಜಪಡೆಗೆ ಪೂಜೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಮುಹೂರ್ತ ಕೂಡ ನಿಗದಿಯಾಗಿದೆ. ಗಜಪಡೆಯನ್ನ ನೋಡೋದಕ್ಕೂ ಕೂಡ ಬಹಳಷ್ಟು ಜನ ಬರ್ತಾರೆ. ದಸರಾ ಸಂದರ್ಭದಲ್ಲಿ ಅರಮನೆ ಆವರಣಕ್ಕೆ ಬಂದು ನೋಡುವಂಥವರು ಇರ್ತಾರೆ. ಸೊ ಬಹಳ ಒಂದು ಆಕರ್ಷಣೆಯ ಕೇಂದ್ರ ಬಿಂದು ಗಜಪಡೆ. ಅದರ ಪೂಜೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಹಾಗೆ ಅಕ್ಟೋಬರ್ 11ರ ಬೆಳಿಗ್ಗೆ 11:50ಕ್ಕೆ ದಸರಾ ಮಹೋತ್ಸವ ಉದ್ಘಾಟನೆಯಾಗುತ್ತೆ. ಬಟ್ ಈ ಬಾರಿಯ ಉದ್ಘಾಟಕರು ಯಾರು, ಅದು ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ. ಇವತ್ತಿನ ಸಭೆಯಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಆಗಿದೆ. ಬಹಳಷ್ಟು ಹೆಸರುಗಳು ಕೂಡ ಅಲ್ಲಿ ಬಂದಿರಬಹುದು ಚರ್ಚೆಗೆ. ಯಾರಾಗ್ತಾರೆ ಅನ್ನೋದು ಇನ್ನೇನು ಈ ಸಭೆಯ ನಂತರದಲ್ಲಿ ಅಥವಾ ಅನಂತರದ ದಿನಗಳಲ್ಲಿ ಸಿಎಂ ಹೇಳ್ತಾರೆ. ಈ ಬಾರಿಯ ಉದ್ಘಾಟಕರು ಯಾರಾಗಿರ್ತಾರೆ, ಜೊತೆಗೆ ಹೇಗೆ ಪ್ಲಾನಿಂಗ್ಗಳು ನಡೆದಿದೆ, ಈ ಬಾರಿಯ ದಸರಾದ ವಿಶೇಷತೆ ಏನು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋರಿದ್ದಾರೆ. ಈಗ ಸಭೆ ನಡೆದಿದೆ, ಕೆಲವೊಂದು ವಿಚಾರಗಳು ಪ್ರಸ್ತಾಪ ಆಗಿದ್ದನ್ನು ನಾವು ಹೇಳ್ತಾ ಇದ್ವಿ. ಇನ್ನು ಡಿ.ಕೆ.ಶಿ ಸಿಎಂ ಆದ ಮೇಲೆ ಇದು ಮೊದಲ ದಸರಾ ಮಹೋತ್ಸವಕ್ಕೆ ಡಿ.ಕೆ ಸರ್ಕಾರ ತಯಾರಿಯನ್ನು ನಡೆಸ್ತಾ ಇದೆ. ಅಫ್ಕೋರ್ಸ್ ಅವರು ಡಿ.ಸಿ.ಎಂ ಆಗಿದ್ದಾಗ ದಸರಾವನ್ನ ಅಟೆಂಡ್ ಮಾಡಿರೋದು, ಆ ಗೌರವವನ್ನ ಸ್ವೀಕಾರ ಮಾಡಿರೋದಕ್ಕೂ ಈ ಬಾರಿ ಸಿಎಂ ಆಗಿ ಆ ಗೌರವವನ್ನ ಸ್ವೀಕರಿಸೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಇದು ಮೊದಲ ಬಾರಿ ಡಿ.ಕೆ.ಶಿ ಸಿಎಂ ಆದ ನಂತರ ನಡೀತಾ ಇರುವಂತ ದಸರಾ. ಅವ್ರಿಗೂ ಇರುತ್ತೆ ಯಾವುದೇ ಸಮಸ್ಯೆಗಳಿಲ್ಲದೆ ನಡೆಸ್ಕೊಡ್ಬೇಕು ಅನ್ನೋದಾಗಿ. ಹಾಗಾಗಿನೇ ಇವತ್ತು ಸಭೆ ಕೂಡ ನಡೀತಾ ಇದೆ.
ಬಹಳ ಮುತುವರ್ಜಿಯಿಂದ ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಸಭೆ, ಯದುವೀರ್ ಒಡೆಯರ್ ಕೂಡ ಭಾಗಿಯಾಗಿರೋದನ್ನ ಗಮನಿಸಬಹುದು. ಅವ್ರಿಗೂ ಸೇರಿದಂತೆ ಬಹಳಷ್ಟು ಜನ ಇದ್ದಾರೆ, ಸಚಿವರು ಶಾಸಕರುಗಳು ಕೂಡ ಇದ್ದಾರೆ. ಹಾಗೆ ಮೈಸೂರು ವ್ಯಾಪ್ತಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂತ ಸಭೆ ಇದು. ಕೇವಲ ದಸರಾ ಸಂಭ್ರಮ ಹೇಗಿರಬೇಕು, ಅದರ ಸಿದ್ಧತೆಗಳು ಹೇಗಿರಬೇಕು, ಯಾವ್ದ್ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಇದ್ರ ಬಗ್ಗೆನೇ ಸಭೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಅಕ್ಟೋಬರ್ 21 ಸಂಜೆ 4:10ರಿಂದ 4:35 ನಡುವೆ ಪುಷ್ಪಾರ್ಚನೆ ನಡೆಯುತ್ತೆ. ಅಂಬಾರಿಯಲ್ಲಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಗೂ ಕೂಡ ಸಮಯ ನಿಗದಿಯಾಗಿದೆ. ಶುಭ ಮೀನ ಲಗ್ನದಲ್ಲಿ ಪುಷ್ಪಾರ್ಚನೆ ನಡೆಯುತ್ತೆ. ಅಕ್ಟೋಬರ್ 21ನೇ ತಾರೀಕು ಮಧ್ಯಾಹ್ನ 1:36ಕ್ಕೆ ನಂದಿ ಪೂಜೆ ಕೂಡ ಇರುತ್ತೆ. ಇದು ಮುಹೂರ್ತ ಎಲ್ಲ ನೋಡೋದ್ರಲ್ಲಿ ಆಫ್ಕೋರ್ಸ್ ಸಿಎಂ ಬಹಳ ಆಸಕ್ತಿ ಇದೆ. ಅದ್ರ ಪ್ರಕಾರವಾಗಿಯೇ ಈಗ ನಂದಿ ಪೂಜೆಗೆ ಮುಹೂರ್ತ ಇವೆಲ್ಲವನ್ನ ಕೂಡ ನಿಗದಿ ಮಾಡಿರೋದನ್ನ ಗಮನಿಸಬಹುದು ನಾವು. ಅಕ್ಟೋಬರ್ 21ರ ಮಧ್ಯಾಹ್ನ 1:36ಕ್ಕೆ ನಂದಿ ಪೂಜೆ ಇರುತ್ತೆ. ಅಕ್ಟೋಬರ್ 11ನೇ ತಾರೀಕು ಮೈಸೂರು ದಸರಾ ಉದ್ಘಾಟನೆ ನಡೆಯುತ್ತೆ. 11:50ಕ್ಕೆ ದಸರಾ ಮಹೋತ್ಸವ ಉದ್ಘಾಟನೆಯ ಸಮಯ. ಶುಭಮೀನ ಲಗ್ನದಲ್ಲಿ ಇವೆಲ್ಲವೂ ಕೂಡ ನಡೆಯುತ್ತೆ. ಸಮಯ ಎಲ್ಲ ನೋಡ್ತಾರೆ, ಒಳ್ಳೆ ಸಮಯ ನೋಡಿ ಉದ್ಘಾಟನೆಗೆ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡ್ತಾರೆ. ಹಾಗೆ ಗಜಪಡೆಯ ಪೂಜೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತಿನ ಸಭೆಯಲ್ಲಿ ಆಗ್ತಾ ಇರುವಂತ ಚರ್ಚೆಗಳು ಹಾಗೆ ಏನೇನು ಪ್ರಸ್ತಾಪ ಆಗಿದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ತಲುಪಿಸ್ತಾ ಇದ್ವಿ. ಕಾರಣ ಮೈಸೂರು ದಸರಾ ಇಡೀ ರಾಜ್ಯದ ಹೆಮ್ಮೆ, ದೇಶದ ಹೆಮ್ಮೆ ಇದು.